ಮೂಡಾ ಸೈಟು ಹಂಚಿಕೆ ಅಕ್ರಮ ಪ್ರಕರಣದಲ್ಲಿ ಮುಖ್ಯಮಂತ್ರಿಯವರಿಗೆ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟಿದೆ. ಸಿಎಂ ಕುಟುಂಬಕ್ಕೂ ಕೂಡ ಕ್ಲೀನ್ ಚಿಟ್ ನೀಡಿರುವ ವರದಿಯನ್ನು ಈಗಾಗಲೇ ಜನಪ್ರತಿನಿಧಿಗಳ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿದೆ. ಇನ್ನೊಂದು ಕಡೆಯಲ್ಲಿ ಹೈಕೋರ್ಟ್ನಲ್ಲಿ ಮುಚ್ಚಿದ ಲಕೋಟೆಯಲ್ಲಿ ಇಡಿ ತನಿಖಾ ವರದಿ ಸಲ್ಲಿಕೆಯಾಗಿದೆ. ಜಾರಿ ನಿರ್ದೇಶನಾಲಯದ ಭಯ ಸಿಎಂ ಕುಟುಂಬವನ್ನು ಕಾಡೋದಕ್ಕೆ ಶುರುವಾಗಿದೆ. ಲೋಕಾಯುಕ್ತದಿಂದ ಸಿಎಂ ಸಿದ್ದರಾಮಯ್ಯ, ಇಡಿ ತನಿಖೆಯಲ್ಲಿ ಏನಾಗುತ್ತೆ ಅನ್ನೋ ಭಯ. ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿ ಎಬ್ಬಿಸಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುರ್ಚಿಯನ್ನೇ ಅಲುಗಾಡಿಸುತ್ತಿರುವ ಪ್ರಕರಣ ಮುಡಾ ಸೈಟು ಹಂಚಿಕೆ ಅಕ್ರಮ. ಜನಪ್ರತಿನಿಧಿಗಳ ಕೋರ್ಟ್ಗೆ ಲೋಕಾಯುಕ್ತ ಅಧಿಕಾರಿಗಳು ಮುಡಾ ಹಗರಣದ ತನಿಖೆ ನಡೆಸಿ ವರದಿ ಕೊಟ್ಟಿದ್ದಾರೆ. ಲೋಕಾಯುಕ್ತ ತನಿಖಾ ವರದಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಾತ್ರವೇ ಇಲ್ಲ. ಸಿಎಂ ಪತ್ನಿ ಪಾರ್ವತಿ ಅವರು 14 ಸೈಟುಗಳನ್ನು ಪಡೆದಿದ್ದು ಅಕ್ರಮ ಅನ್ನೋದಕ್ಕೂ ಸಾಕ್ಷಿಗಳಿಲ್ಲ. ಮುಡಾ ವಶದಲ್ಲಿದ್ದ ಭೂಮಿಯನ್ನ ಅರಶಿನ ಕುಂಕುಮಕ್ಕೆ ಬರೆದುಕೊಟ್ಟಿದ್ರು ಅನ್ನೋ ಆರೋಪದಿಂದಲೂ ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಮುಕ್ತರಾಗಿದ್ದಾರೆ. ಭೂಮಾಲೀಕ 4ನೇ ಆರೋಪಿ ದೇವರಾಜ್ಗೂ ಲೋಕಾಯುಕ್ತ ಅಧಿಕಾರಿಗಳು ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ನನ್ನ ರಾಜಕೀಯ ಜೀವನದಲ್ಲಿ ಕಪ್ಪು ಚುಕ್ಕೆ ಇಲ್ಲ ಅಂತಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗ ಸಿದ್ದರಾಮಯ್ಯ ಆಗಿದ್ದಾರೆ. ಆದರೆ ಜಾರಿ ನಿರ್ದೇಶನಾಲಯ ತನಿಖೆಯಲ್ಲಿ ಈಗಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮೊದಲ ಆರೋಪಿ. ಮುಡಾ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದಾರೆ. ಸಿಎಂ ಪತ್ನಿ ಪಾರ್ವತಿ, ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ಗೆ ವಿಚಾರಣೆಗೆ ಬರಲು ಇಡಿ ನೋಟಿಸ್ ಕೊಟ್ಟಿತ್ತು. ಇಡಿ ಸಮನ್ಸ್ ವಿರುದ್ಧ ಹೈಕೋರ್ಟ್ಗೆ ಅರ್ಜಿನೂ ಹಾಕಿದ್ರು. ಇವತ್ತು ಮುಡಾ ಪ್ರಕರಣದಲ್ಲಿ ಇಡಿ ತನಿಖೆಯನ್ನು ಪ್ರಶ್ನಿಸಿ ಹಾಕಿದ್ದ ಅರ್ಜಿ ವಿಚಾರಣೆ ಧಾರವಾಡ ಹೈಕೋರ್ಟ್ ಪೀಠದಲ್ಲಿ ನಡೆಯಿತು. ವಾದ ಪ್ರತಿವಾದ ಆಲಿಸಿದ ಹೈಕೋರ್ಟ್ ಇಡಿ ತನಿಖೆ ನಡೆಸಬೇಕೋ ಬೇಡವೋ ಅನ್ನೋ ಆದೇಶವನ್ನ ಕಾಯ್ದಿರಿಸಿದೆ. ಇಡಿ ವಿಚಾರಣೆಗೆ ಹೈಕೋರ್ಟ್ ಅನುಮತಿಸುತ್ತಾ ಪಾರ್ವತಿ, ಬೈರತಿ, ಆಮೇಲೆ ಸಿಎಂಗೂ ಟೆನ್ಷನ್. ಮುಡಾದಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ಇಡಿ ಅಂತೂ ಪಿಎಂಎಲ್ಎ ಅಡಿ ತನಿಖೆ ನಡೆಸ್ತಿದೆ. ಆದರೆ ಯಾಕೆ ಇಡಿ ಎಂಟ್ರಿ ಕೊಟ್ಟಿದೆ, ಯಾಕೆ ಇಡಿ ತನಿಖೆ ಮಾಡಬಾರದು ಅಂತ ಇವತ್ತು ವಾದ ಪ್ರತಿವಾದನೂ ಜೋರಾಗೆ ನಡೆಯಿತು. ಸಿಎಂ ಪತ್ನಿ ಪರ ಸಂದೇಶ್ ಚೌಟ, ಸಚಿವ ಬೈರತಿ ಸುರೇಶ್ ಪರ ಸಿವಿ ನಾಗೇಶ್, ಇಡಿ ಅಧಿಕಾರಿಗಳ ಪರ ಅರವಿಂದ್ ಕಾಮತ್ ವಾದ ಪ್ರತಿವಾದ ಮಾಡಿದ್ರು. ನನ್ನ ಕಕ್ಷಿದಾರರಾದ ಪಾರ್ವತಿ ಅವರಿಗೆ 14 ಸೈಟಿನ ಮೇಲೆ ಯಾವ ಹಕ್ಕೂ ಇಲ್ಲ. ಅವರು ಅಕ್ಟೋಬರ್ 2024ರಲ್ಲೇ 14 ಸೈಟ್ ವಾಪಸ್ ಕೊಟ್ಟಿದ್ದಾರೆ. ಆಸ್ತಿಯನ್ನ ಅನುಭವಿಸ್ತಿಲ್ಲ. ಇನ್ನು 14 ಸೈಟುಗಳಲ್ಲಿ ಮಾತ್ರ ಅಕ್ರಮ ಹಣ ವರ್ಗಾವಣೆ ಹೇಗೆ ಸಾಧ್ಯ ಅಂತ ಗೊತ್ತಾಗ್ತಿಲ್ಲ. ಅಪರಾಧದಿಂದ ಗಳಿಸಿದ ಸಂಪತ್ತಾಗಿದ್ರೆ ತನಿಖೆ ಆಗಲಿ, ಸಹಕರಿಸೋಣ. ಇಡಿ ಅವರು ಸೈಟನ್ನು ಜಪ್ತಿ ಮಾಡಿದ್ರೆ ನಾವು ಇಡಿ ತನಿಖೆಗೆ ಅಡ್ಡಿ ಮಾಡಲ್ಲ. ಆದರೆ 2021ರಿಂದಲೂ ಸುಮ್ಮನಿದ್ದ ಇಡಿ ಅಧಿಕಾರಿಗಳು ಈಗ ಬಂದಿದ್ಯಾಕೆ? ಸಾವಿರಾರು ಸೈಟು ಬಿಟ್ಟು 14 ಸೈಟಿನ ಬೆನ್ನು ಹತ್ತಿದ್ಯಾಕೆ? ಲೋಕಾಯುಕ್ತ ಎಫ್ಐಆರ್ ಹಾಕಿದ 4 ದಿನಕ್ಕೆ ಇಡಿ ಇಸಿಐಆರ್ ಹಾಕಿದ್ದು ದುರುದ್ದೇಶದಿಂದ ಕೂಡಿದೆ. ಆಶ್ಚರ್ಯ ಅಂದ್ರೆ ಇಲ್ಲಿವರೆಗೂ ಲೋಕಾಯುಕ್ತದವರು ಮಾಡಿರುವ ತನಿಖೆಯನ್ನೇ ಇಡಿ ಪುನರಾವರ್ತಿಸಿದೆ. ಇಡಿ ತನಿಖೆಯೇ ಅಪ್ರಸ್ತುತ ಮತ್ತು ಕಾನೂನು ಬಾಹಿರ. ಅದಕ್ಕೆ ಮುಡಾ ಕೇಸ್ನಲ್ಲಿ ಇಡಿ ತನಿಖೆಯನ್ನೇ ವಜಾ ಮಾಡಬೇಕು. ಇದು ಹೈಕೋರ್ಟ್ನಲ್ಲಿ ವಕೀಲ ಸಂದೇಶ್ ಚೌಟ ಸಿಎಂ ಪತ್ನಿ ಪರವಾಗಿ ಮಂಡಿಸಿದ ವಾದದ ಪ್ರಮುಖಾಂಶಗಳು. ಸಂದೇಶ್ ಚೌಟ ವಾದದ ಮಧ್ಯೆ ಸಚಿವ ಬೈರತಿ ಸುರೇಶ್ಗೂ ಈ ಪ್ರಕರಣಕ್ಕೂ ಸಂಬಂಧವಿಲ್ಲ ಅಂತ ಹಿರಿಯ ವಕೀಲ ಸಿವಿ ನಾಗೇಶ್ ವಾದ ಮಂಡಿಸಿದ್ರು. ಆಮೇಲೆ ಇಡಿ ಅಧಿಕಾರಿಗಳ ಪರ ಎಎಸ್ಜಿ ಅರವಿಂದ್ ಕಾಮತ್ ಪ್ರತಿವಾದಕ್ಕಿಳಿದ್ರು. ಮುಡಾದಲ್ಲಿ ನಿಯಮ ಉಲ್ಲಂಘಿಸಿ ಸೈಟು ಹಂಚಲಾಗಿದೆ. ರಾಜಕಾರಣಿಗಳು, ಅಧಿಕಾರಿಗಳು ಸೈಟ್ ಪಡೆದಿದ್ದಾರೆ. ಸಂಬಂಧಿಕರ ಹೆಸರಲ್ಲೇ ಸೈಟುಗಳ ಖರೀದಿಯಾಗಿದೆ. ಉದ್ಯಮಿಗಳು, ಆಪ್ತ ಸಹಾಯಕರ ಹೆಸರಲ್ಲೂ ಸೈಟು ಮಾಡಿಕೊಂಡಿದ್ದಾರೆ. 1990ರಿಂದ ಮುಡಾದಲ್ಲಿ ಹತ್ತಿರ 5,000 ಕೋಟಿ ಮೊತ್ತದಷ್ಟು ಸೈಟುಗಳ ಹಗರಣದ ಬಗ್ಗೆ ದೂರು ಬಂದಿದ್ದು ತನಿಖೆ ಆಗ್ತಿದೆ. ಇಡಿ ಅಧಿಕಾರಿಗಳು ಆತುರದಲ್ಲಿ ಬಂದಿಲ್ಲ, ಸಾಕ್ಷಿ ಇರೋದಕ್ಕೆ ಬಂದಿರೋದು. ಪಾರ್ವತಿ ಅವರು ಮತ್ತು ಬೈರತಿ ಸುರೇಶ್ ಅವರಿಗೆ ಇದೇ ವಿಷಯದಲ್ಲಿ ಮಾಹಿತಿ ನೀಡಲು ಬನ್ನಿ ಅಂತಷ್ಟೇ ಸಮನ್ಸ್ ನೀಡಿದ್ದು. ಪಾರ್ವತಿ, ಬೈರತಿ ಸುರೇಶ್ ಅವರನ್ನ ಬಂಧಿಸೋದಕ್ಕಲ್ಲ. ಸೈಟು ಹಂಚಿಕೆಯಲ್ಲಿ ತಪ್ಪು ಮಾಡದಿದ್ರೆ ತನಿಖೆಗೆ ಸಹಕರಿಸಬಹುದಲ್ಲವೇ? ಹಿಂದೇಟ್ಯಾಕೆ? ಇಡಿ ಅಧಿಕಾರಿಗಳು ಒಟ್ಟು 1708 ಅಕ್ರಮ ಸೈಟು ಪತ್ತೆ ಮಾಡಿದ್ದಾರೆ. ಈಗಾಗಲೇ ಜಾರಿ ನಿರ್ದೇಶನಾಲಯ 160 ಸೈಟುಗಳನ್ನು ಅಕ್ರಮ ಅಂತ ಗುರುತಿಸಿ ಮುಡಾಗೆ ವಾಪಸ್ ಕೊಡಿಸಿದೆ. ಹಾಗಿದ್ಮೇಲೆ ಮುಡಾದಲ್ಲಿ ಅಕ್ರಮ ನಡೆದಿದೆ ಅಂತ ಆಯ್ತಲ್ಲ. ಅದಕ್ಕೆ ಇಡಿ ತನಿಖೆಗೆ ಕೋರ್ಟ್ ಅನುಮತಿಸಬೇಕು ಅಂತ ಅರವಿಂದ್ ಕಾಮತ್ ಪ್ರತಿವಾದವಿಟ್ರು. ವಾದ ಪ್ರತಿವಾದ ಆಲಿಸಿದ ನ್ಯಾಯಾಧೀಶರು ಎಲ್ಲವೂ ಮುಡಾದಿಂದಲೇ ಮಾಡಿರುವ ಅಲಾಟ್ಮೆಂಟ್, ಸೈಟು ಹಂಚಿಕೆಯಲ್ಲಿ ಅಕ್ರಮ ಹಣ ಎಲ್ಲಿಂದ ಬಂತು, ಮನಿ ಲಾಂಡ್ರಿಂಗ್ ಬಗ್ಗೆ ಏನಾದರೂ ಸಾಕ್ಷಿಗಳಿದೆಯಾ ಅಂತ ಪ್ರಶ್ನೆ ಮಾಡಿದ್ರು. ಆಗ ಇಡಿ ಅಧಿಕಾರಿಗಳು ದೊಡ್ಡ ಟ್ವಿಸ್ಟ್ ಕೊಟ್ಟರು.
ಮುಡಾದಲ್ಲಿ ಅಕ್ರಮ ಹಣವರ್ಗಕ್ಕೆ ಇದೆಯಂತೆ ಸಾಕ್ಷಿ. ಮುಚ್ಚಿದ ಲಕೋಟೆಯಲ್ಲಿ ಕೋರ್ಟ್ಗೆ ರಿಪೋರ್ಟ್. ಜಾರಿ ನಿರ್ದೇಶನಾಲಯದವರು ಮುಚ್ಚಿದ ಲಕೋಟೆಯಲ್ಲಿ ಹೈಕೋರ್ಟ್ಗೆ ವರದಿ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ 14 ಸೈಟುಗಳಿಂದ ಹಿಡಿದು ಮುಡಾದಲ್ಲಿ ಇಲ್ಲಿವರೆಗೂ ಆಗಿರುವ ಸೈಟು ಹಂಚಿಕೆ, ಅದರಲ್ಲಿ ನಡೆದಿರುವ ಅಕ್ರಮಗಳು, ಅಧಿಕಾರಿಗಳು, ಶಾಸಕರು, ಸಚಿವರು, ಸರ್ಕಾರದ ಪಾತ್ರ, ಉದ್ಯಮಿಗಳು, ಏಜೆಂಟ್ಗಳ ಪಾತ್ರ ಏನು, ಇಲ್ಲಿಯವರೆಗೂ ನಡೆದ ವಿಚಾರಣೆಯಲ್ಲಿ ಯಾರೆಲ್ಲ ವ್ಯಕ್ತಿಗಳು ಪ್ರಭಾವಿ ಜನನಾಯಕರ ಬಗ್ಗೆ ಏನೆಲ್ಲ ಆರೋಪ ಮಾಡಿದ್ದಾರೆ ಅನ್ನೋ ತನಿಖಾ ವರದಿಯನ್ನ ಹೈಕೋರ್ಟ್ಗೆ ಸಲ್ಲಿಸಿದೆ. ಮುಚ್ಚಿದ ಲಕೋಟೆಯಲ್ಲಿ ಹೈಕೋರ್ಟ್ಗೆ ಇಡಿ ಅಧಿಕಾರಿಗಳು ತನಿಖಾ ವರದಿ ಕೊಡುತ್ತಿದ್ದಂತೆ ವಾದ ಪ್ರತಿವಾದ ಮುಗಿದಿದ್ದು ಆದೇಶವನ್ನ ಹೈಕೋರ್ಟ್ ಕಾಯ್ದಿರಿಸಿದೆ. ಮುಡಾದಲ್ಲಿ ಸಿಎಂ ಸಿದ್ದರಾಮಯ್ಯ, ಜನಪ್ರತಿನಿಧಿಗಳ ಕೋರ್ಟ್ಗೆ ಲೋಕಾ ವರದಿ. ಇಡಿ ತನಿಖೆಗೆ ಹೈಕೋರ್ಟ್ ಅನುಮತಿಸುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಮುಡಾ ಅಕ್ರಮ ಸೈಟು ಹಂಚಿಕೆ ಪ್ರಕರಣದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ಮುಗಿಸಿದ್ದಾರೆ. ಸಿಎಂ ಕುಟುಂಬಕ್ಕೆ ಕ್ಲೀನ್ ಚಿಟ್ ಕೊಟ್ಟಿದ್ದು ಜನಪ್ರತಿನಿಧಿಗಳ ಕೋರ್ಟ್ಗೂ ವರದಿ ಸಲ್ಲಿಸಿದ್ರು. ಒಟ್ಟು 11,200 ಪುಟಗಳ ತನಿಖಾ ವರದಿಯನ್ನ ಲೋಕಾಯುಕ್ತ ಟೀಮ್ ಕೋರ್ಟ್ಗೆ ಸಲ್ಲಿಸಿದೆ. ಬಿ ರಿಪೋರ್ಟ್ ಎಂದು ಉಲ್ಲೇಖಿಸಿ ವರದಿ ಸಲ್ಲಿಸಿದ್ದು ಲೋಕಾಯುಕ್ತದಿಂದ 50 ಜನರ ಹೇಳಿಕೆ ದಾಖಲಿಸಲಾಗಿದೆ. ಇದರಲ್ಲಿ 14 ಸೈಟುಗಳ ಹಂಚಿಕೆಯಲ್ಲಿ ಅಕ್ರಮ ನಡೆದಿಲ್ಲ, ಸಿಎಂ ಮತ್ತು ಸಿಎಂ ಕುಟುಂಬ ಭಾಗಿದಾರರು ಅನ್ನೋದಕ್ಕೆ ಸಾಕ್ಷ್ಯಾಧಾರವಿಲ್ಲ ಅಂತ ನಮೂದಿಸಿದೆ. ಅಷ್ಟೇ ಅಲ್ಲ, 14 ಸೈಟು ವಿವಾದದ ಬಗ್ಗೆ ಸಂಪೂರ್ಣ ವರದಿ ನೀಡಲಾಗಿದ್ದು ಮುಡಾದಿಂದ ಇನ್ನೂ ಸಾವಿರಾರು ಸೈಟು ಹಂಚಿಕೆ ಆಗಿದೆ. 2016ರಿಂದ 2024ರವರೆಗೆ ಹಂಚಿದ ಸೈಟ್ಗಳ ತನಿಖೆ ನಡೆಯುತ್ತಾ ಇದೆ. 50:50 ಅನುಪಾತದಲ್ಲಿ ನಿವೇಶನ ಹಂಚಿಕೆ ಬಗ್ಗೆ ತನಿಖೆ ಆಗ್ತಿದ್ದು ಕಲಂ 173ರಡಿ ವರದಿ ಸಲ್ಲಿಸಲು ಕೋರ್ಟ್ನಿಂದ ಟೈಮ್ ಕೇಳಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಲೋಕಾಯುಕ್ತ ಪೊಲೀಸರು ಸಿದ್ದರಾಮಯ್ಯನವರು ಮುಡಾ ಹಗರಣದಲ್ಲಿ ಭಾಗಿಯಾಗಿಲ್ಲ, ಅವರು ಸಿದ್ದರಾಮಯ್ಯ ಅಂತ ವರದಿ ಕೊಡ್ತಿದ್ದಂತೆ ರಾಜಕೀಯನೂ ಜೋರಾಯಿತು. ಬಿಜೆಪಿ ಜೆಡಿಎಸ್ ಕುತಂತ್ರಕ್ಕೆ ಸಿಎಂ ಬಲಿಯಾಗಲ್ಲ, ಲೋಕಾಯುಕ್ತ ವರದಿ ನೈಜತೆಯಿಂದ ಕೂಡಿದೆ ಅಂತ ಕಾಂಗ್ರೆಸ್ ನಾಯಕರು. ಲೋಕಾಯುಕ್ತದಿಂದ ಕ್ಲೀನ್ ಚಿಟ್ ಸಿಗುತ್ತೆ ಅನ್ನೋದು ಮೊದಲೇ ಗೊತ್ತಿತ್ತು, ಇದೆಲ್ಲ ಪೂರ್ವ ಸಿದ್ಧತೆ ಅಂತ ಬಿಜೆಪಿ ಅವರು ಮಾತಿನ ಸಮರಕ್ಕಿಳಿದರು. ಏನಾದ್ರು ಅವ್ರು ಫೈಟ್ ಮಾಡ್ಕೊಳ್ಳಿ, ಇಡೀ ಸ್ಕೂಲಿ ಏನು ನಮ್ಗೇನು ಗೊತ್ತಿಲ್ವಾ? ಡೆಲ್ಲಿಯಿಂದ ಕರ್ಕೊಬಂದು ಲಾಯರ್ಗಳನ್ನ ಆರ್ಗ್ಯುಮೆಂಟ್ ಮಾಡಿಸೋದು, ದಿಸ್ ಪ್ಯೂರ್ಲಿ ಬಿಜೆಪಿ ಜನತಾ ದಳದ ಪೊಲಿಟಿಕಲ್ ಪ್ಲಾಟ್. ಸೊ ಜಾಸ್ತಿ ದಿನ ಇದು ನಡೆಯಲ್ಲ ಅಷ್ಟೇ. ಇದೇನು ಭಾಳ ಅನಿರೀಕ್ಷಿತ ಅಲ್ಲ, ನಿಷ್ಪಕ್ಷಪಾತವಾಗಿ ತನಿಖೆಯಾಗಿ ಆ ಪರೀಕ್ಷೆಯಲ್ಲಿ ನಾನು ಶುದ್ಧನಾಗಿ ಬರ್ಬೇಕಂತಂದ್ರೆ ಒಂದು CBI ಇಂಥ ಸಂಸ್ಥೆಯಿಂದ ಮಾಡಿಸ್ರಿ, ಇಲ್ಲ ಅಂದ್ರೆ ನೇರವಾಗಿ ಹೈಕೋರ್ಟ್ ಮಾನಿಟರಿಂಗನ್ನು ತನಿಖೆಯನ್ನು ಮಾಡಿಸ್ರಿ, ಅವಾಗ ಗೊತ್ತಾಗ್ತದೆ ನಿಮ್ಮ ತಾಕತ್ತು. ಮೂಡಾ ಹಗರಣದಲ್ಲಿ ಲೋಕಾಯುಕ್ತ ಪೊಲೀಸರು ಅಥವಾ ಲೋಕಾಯುಕ್ತ ಕೊಟ್ಟಿರ್ತಕ್ಕಂಥ ಬಿ ರಿಪೋರ್ಟ್ ನಮಗೇನು ಆಶ್ಚರ್ಯ ಅಂತೂ ತಂದಿಲ್ಲ. ರಾತ್ರಿ 8 ಗಂಟೆಗೆ 9 ಗಂಟೆಗೆ ಮುಖ್ಯಮಂತ್ರಿಗಳ ಕುಟುಂಬಸ್ಥರು ಏನೋ ಮಾವನ ಮನೆಗೆ ಹೋಗಿ ಬಂದಂಗೆ ಅಲ್ಲಿ ಲೋಕಾಯುಕ್ತ ತನಿಖೆ ಸಂಸ್ಥೆಗೆ ಭೇಟಿಯನ್ನು ಕೊಡ್ತಾ ಇದ್ರು. ಯಾವ ರೀತಿಯಲ್ಲಿ ತನಿಖೆ ನಡೆದಿದೆ ಅಂತೇಳಿ ಇದರಲ್ಲೇ ಗೊತ್ತಾಗ್ತದೆ. ಇವರಿಗೆ ಅನುಕೂಲ ಆದಾಗ ಎಲ್ಲವೂ ಸರಿ ಇರುತ್ತೆ, ಇವರಿಗೆ ವಿರುದ್ಧವಾಗಿ ವಿಚಾರಗಳು ಬಂದಾಗ ಸರಿ ಇರೋದಿಲ್ಲ. ಅದೆಂಥ ರಾಜಕೀಯ ಅದು ಅಂತ ನಂಗೆ ಗೊತ್ತಾಗಲ್ಲ. ಹೈಕೋರ್ಟೇ ಬೇಡ ಅಂತ ಹೇಳುವಾಗ ಅವ್ರು ಮತ್ತೆ ಹೋಗಲಿ ಕೋರ್ಟಿಗೆ. ಇದರಲ್ಲಿ ಏನು ಜನಕ್ಕೇನು ಆಶ್ಚರ್ಯ ಇಲ್ಲ. ಕಾಂಗ್ರೆಸ್ ಸರ್ಕಾರ ಅಧಿಕಾರವನ್ನು ಉಳಿಸ್ಕೊಳ್ಳಿಕ್ಕೆ ಯಾವ ವ್ಯವಸ್ಥೆಯನ್ನು ಕೂಡ ಬುಡ ಮೇಲೆ ಮಾಡುತ್ತೆ. ಲೋಕಾಯುಕ್ತವನ್ನು ಹತ್ಯೆ ಮಾಡಿದಂಥ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಇದೇ ಸಿದ್ದರಾಮಯ್ಯನವರು. ACB ಅಂತ ತಂದಿದ್ದು ಲೋಕಾಯುಕ್ತನ ಹತ್ಯೆ ಮಾಡೇ ತಂದಿದ್ದಲ್ವಾ. ಟೀಕೆ ಟಿಪ್ಪಣಿನ ಮಾಡಿದ್ರು, ಇಲ್ಲಿನ ಪಾದಯಾತ್ರೆನೂ ಮಾಡಿದ್ರು. ಈಗ ಅದ್ರ ಜವಾಬ್ದಾರಿ ಯಾರು ತಗೋಬೇಕು? ಜನತಾ ದಳದವರು, BJP ಅವ್ರು ತಗೋಬೇಕು. ಸೊ ಯಾವುದು ಇವ್ರದ್ದು ಇಲ್ಲಿ ಇಂಪ್ಲೂಯೆನ್ಸ್ ಕಾಣ್ತಾ ಇಲ್ಲ ಅಂತೇಳಿ ಲೋಕಾಯುಕ್ತ ಪೊಲೀಸು ವರದಿ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಆದಮೇಲೆ ಬಹುಶಃ ಇದರ ಹೊಣೆನ ಇವರೇ ಹೊರಬೇಕಾಗುತ್ತೆ, BJP ಜನತಾ ದಳ. ತರಾತೂರಿಲಿ ಈ ಥರ ಕೊಡೋಂಥದ್ದನ್ನು ನೋಡಿದರೆ ಏನು 4 ಜನ ದೂರುದಾರ ನಾವು ಕೇಳಿದ್ದು, CM ಅವರು ಇರ್ಬೋದು, ಅವರ ಪತ್ನಿಯವರು ಮಲ್ಲಿಕಾರ್ಜುನಯ್ಯನವರು ಇರ್ಬೋದು, ದೇವರಾಜ್ ಅವ್ರ ಬಗ್ಗೆ ಅವರಿಗೆ ಕ್ಲೀನ್ ಚಿಟ್ ಕೊಡೋ ಉದ್ದೇಶದಿಂದಲೇ ಈ ಒಂದು ರಿಪೋರ್ಟನ್ನು ತರಾತೂರಿಲಿ ಸಲ್ಲಿಸಿದ್ದಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟಿರೋದು ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ. ಸದ್ಯಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಡಾ ವಿಚಾರದ ಬಗ್ಗೆ ಏನೂ ಮಾತಾಡಲಿಲ್ಲ, ಪ್ರಶ್ನೆ ಕೇಳಿದ್ರೂ ಉತ್ತರ ಕೊಡಲಿಲ್ಲ. ಏನೇ ಆಗಲಿ ಮುಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟಾಗಿದೆ. ಜಾರಿ ನಿರ್ದೇಶನಾಲಯ ವಿಚಾರಣೆಗೆ ಹೈಕೋರ್ಟ್ ಅನುಮತಿಸುತ್ತಾ ಇಲ್ವಾ ಅನ್ನೋ ಆದೇಶ ಬರಬೇಕಿದ್ದು ಹೈಕೋರ್ಟ್ ಇಡಿ ತನಿಖೆಗೆ ಅಸ್ತು ಅಂದಿದ್ದೇ ಆದ್ರೆ ಅದು ಮುಖ್ಯಮಂತ್ರಿಗಳಿಗೆ ರಾಜಕೀಯವಾಗಿ ದೊಡ್ಡ ಹಿನ್ನಡೆಯಾಗೋದು ಶತಸಿದ್ಧ. ಇಡಿ ತನಿಖೆಗೆ ಹೈಕೋರ್ಟ್ ಅನುಮತಿ ಕೊಡದೇ ಹೋದ್ರೆ ಅದು ಸಿದ್ದರಾಮಯ್ಯ ಅನ್ನೋ ಮಾತಿಗೆ ಮತ್ತಷ್ಟು ಬಲ ಬರಲಿದೆ. ನೋಡೋಣ ಹೈಕೋರ್ಟ್ ಆದೇಶ ಏನಾಗುತ್ತೆ ಅಂತ.
ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ವಿರುದ್ಧ ತೊಡೆತಟ್ಟಿದ್ದ ಯತ್ನಾಳ್ ಬಣಕ್ಕೆ ಬಯಸಿದ್ದಂತಹ ಜಯ ಇದುವರೆಗೂ ಕೂಡ ಸಿಗಲೇ ಇಲ್ಲ. ವಿಜೇಂದ್ರ ಯಡಿಯೂರಪ್ಪ ವಿರುದ್ಧ ಸಿಡಿದೆದ್ದು ಅವರು ಮತ್ತಷ್ಟು ಸಂಕಟಕ್ಕೆ ಸಿಲುಕಿದ್ದಾರೆ. ಈಗ ಹೈಕಮಾಂಡ್ ಮನವೊಲಿಸುವುದಕ್ಕೆ ಹೊಸ ದಾರಿಯನ್ನು ಕೂಡ ಕಂಡುಕೊಳ್ತಾ ಇದ್ದಾರೆ. ಸೋಮವಾರದಿಂದ ಸೈದ್ಧಾಂತಿಕ ಸಮರವನ್ನು ಸಾರೋದಕ್ಕೆ ರೆಬೆಲ್ಸ್ ರೆಡಿ ಆಗ್ತಾ ಇದ್ದಾರೆ. ಬಿಜೆಪಿಯೊಳಗೆ ಇವತ್ತೆಲ್ಲ ಏನು ನಡೆದಿದೆ, ಯಾವ ರೀತಿಯಾದಂತಹ ಚರ್ಚೆ ನಾಯಕರುಗಳ ನಡುವೆ, ವಿಶೇಷವಾಗಿ ರೆಬೆಲ್ ನಾಯಕರ ನಡುವೆ ನಡೆದಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಕಳೆದ ಒಂದು ವಾರದಿಂದ ಕಡಿಮೆ ಆಗಿದೆ ಅಲ್ಲ, ನೀನು ಹೇಳಪ್ಪ. ರೆಬೆಲ್ಸ್ ಅಂತ ಕರಿಬೇಡಿ, ನೀವು ಯಾಕೆ ಮಾಡ್ತೀರಿ? ಏನೇ ಸಮಸ್ಯೆಗಳಿದ್ರೂ ಕೂಡ ಕೇಂದ್ರ ವರಿಷ್ಠರು ಅತಿ ಶೀಘ್ರದಲ್ಲೇ ಸರಿಪಡಿಸ್ತಾರೆ. ಏನು ದಕ್ಷಿಣ ಭಾರತದ ಹೆಬ್ಬಾಗಿಲು ಬಿಜೆಪಿನ ಕರ್ನಾಟಕದಲ್ಲಿ ಮತ್ತೊಮ್ಮೆ ಆ ಒಂದು ಪ್ರತಿಷ್ಠಾಪನೆ ಮಾಡಬೇಕು ಕರ್ನಾಟಕದಲ್ಲಿ. ನಿನ್ನೆಯಷ್ಟೇ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಡಿದ ಮಾತುಗಳಿವು. ಬಿಜೆಪಿ ಪಕ್ಷದೊಳಗೆ ಎಲ್ಲವೂ ಸರಿ ಹೋಗ್ತಿದೆ ಅಂದ್ರು. ಗಲಾಟೆ ಕಡಿಮೆಯಾಗಿದೆ ಅನ್ನಿಸ್ತಿಲ್ವಾ ಅಂತ ಮಾಧ್ಯಮದವರನ್ನೇ ಪ್ರಶ್ನೆ ಮಾಡಿದ್ರು. ಯತ್ನಾಳ್ ಮತ್ತು ಅವರ ಬಣದವರನ್ನ ರೆಬೆಲ್ಸ್ ಅಂತ ಅವರನ್ನ ಕರಿಬೇಡಿ ಅಂದಿದ್ರು. ಎಲ್ಲವನ್ನೂ ಹೈಕಮಾಂಡ್ ಸರಿ ಮಾಡುತ್ತೆ, ದಕ್ಷಿಣ ಭಾರತದ ಹೆಬ್ಬಾಗಿಲು ಮರುಸ್ಥಾಪಿಸ್ತೀವಿ ಅಂದಿದ್ರು. ಆದ್ರೆ ದಕ್ಷಿಣ ಭಾರತದಲ್ಲಿ ಬಿಡಿ, ಕರ್ನಾಟಕದ ಬಿಜೆಪಿಯೊಳಗಿನ ಬೆಂಕಿನೇ ಆರಿಸೋಕಾಗ್ತಿಲ್ಲ. ಯಾಕಂದ್ರೆ ಮತ್ತೆ ಬಸನಗೌಡ ಪಾಟೀಲ್ ಯತ್ನಾಳ್ ರೊಚ್ಚಿಗೆದ್ರು. ವಿಜಯೇಂದ್ರರನ್ನ ಏಕವಚನದಲ್ಲದೆ ವಾಚಾಮಗೋಚಾರವಾಗಿ ನಿಂದಿಸಿದ್ರು. ಯತ್ನಾಳ್ ಅವರ ಕೆಟ್ಟ ಪದಗಳನ್ನ ಕೇಳಿ ಸಿಟ್ಟಿಗೆದ್ದ ವಿಜಯೇಂದ್ರ ಎಲ್ಲಾ ಪದಗಳನ್ನ ನೋಟ್ ಮಾಡಿ ಇಟ್ಟಿದ್ದೀನಿ, ಟೈಮ್ ಬಂದಾಗ ಉತ್ತರ ಕೊಡ್ತೀನಿ ಅಂತ ಸಿಡಿದೆದ್ರು. ಸೋಕಾಸ್ ನೋಟಿಸ್ ಬಿಡುಗಡೆ ಮಾಡಿದ ನನಗೆ ಮೇಲಿಗೆ ಬರೋಕ್ಕಿಂತ ಮುಂಚೆನೆ ಮೀಡಿಯಾದಾಗ ಬರ್ತೈತೆ ಅಂದ್ರೆ ವಿಜೇಂದ್ರನೇ ಮಾಡಿರ್ತಾನೆ. ವಿಜೇಂದ್ರ ಎಲ್ಲ ಹಲ್ಕ ಕೆಲಸ ಬಿಟ್ಟು ಪಕ್ಷ ಕಟ್ಟೋದು ಕೆಲಸ, ಇವೆಲ್ಲ ಸಾರ್ವಜನಿಕ ಏನದು ಸಾಮಾಜಿಕ ಜಾಲತಾಣ ಬೇಕಾಬಿಟ್ಟಿಯಾಗಿ ಮಾತಾಡ್ಸೋದು. ಉತ್ತರ ಕರ್ನಾಟಕ ನಮ್ಮ ಭಾಷೆ ಏನಾರು ಉಪಯೋಗ ಮಾಡಿದ್ವಿ ಅಂದ್ರೆ ಆ ವಿಜೇಂದ್ರಲ್ಲ ಅವ್ರ ಅಪ್ಪನೂ ಏನು ಮಾಡ್ಲಿಕ್ಕೆ. ಅವ್ರು ಏನೇನು ಆರೋಪಗಳು ಮಾಡ್ತಾರೆಲ್ಲ ಪಟ್ಟಿ ಮಾಡ್ಕೊಂಡಿದ್ದೀನಿ, ಒಂದೇ ಸಲ ಉತ್ತರ ಕೊಡ್ತೇನೆ. ದಿನನಿತ್ಯ ಇದನ್ನೇ ಮಾಡೋದಕ್ಕಾಗೋದಿಲ್ಲ. ನಾನು ರಾಜ್ಯದ ಅಧ್ಯಕ್ಷನಾಗಿ ಪಕ್ಷ ಸಂಘಟನೆಯಲ್ಲಿ ನಾನು ನಿರತನಾಗಿದ್ದೇನೆ. ವಿಜೇಂದ್ರ ಯಾರ್ರೀ? ನಾವು ನೋಟಿಸ್ ಕೊಟ್ಟಾರ, ಉತ್ತರ ಕೊಟ್ಟಾರ, ಇವನಿಗೆ ಹೆಂಗೆ ಗೊತ್ತಾಯ್ತು? ಇವ ಏನು ಮ್ಯಾನೇಜ್ ಮಾಡ್ಲಕತ್ತಾನ? ಇಂಥವೆಲ್ಲ ನಕಲಿ ನಾಟಕಗಳು, ಇವನು ಫೇಕ್. ಅವ್ರು ಹಿರಿಯರಿದ್ದಾರೆ, ಏಕವಂಚದಲ್ಲಿ ಮಾತಾಡಿದಾರೋ ಮತ್ತೊಂದು ಭಾಷೆ ಪ್ರಯೋಗ ಮಾಡಿದ್ರೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾನು ರಾಜ್ಯದ ಅಧ್ಯಕ್ಷನಾಗಿ ಮಾಡ್ತಕ್ಕಂಥ ಕೆಲಸ ಬಹಳಷ್ಟಿದೆ, ಈ ವಿಚಾರಗಳು ತಲೆ ಕೆಡಿಸ್ಕೊಳ್ಳೋದಿಲ್ಲ. ವಿಜಯೇಂದ್ರ ಮತ್ತು ಯತ್ನಾಳ್ ಮಧ್ಯೆ ಯಾವುದೂ ಸರಿ ಹೋಗಿಲ್ಲ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆ ಬೇಕಿಲ್ಲ. ಅಂದ ಹಾಗೆ ಯತ್ನಾಳ್ ಸಾಹೇಬ್ರು ಇಷ್ಟಕ್ಕೆ ಸುಮ್ಮನಾಗ್ಲಿಲ್ಲ. ಬೆಂಗಳೂರಲ್ಲಿ ರೆಬೆಲ್ಸ್ ಬಣದ ನಾಯಕ ಕುಮಾರ್ ಬಂಗಾರಪ್ಪನವರ ಮನೆಯಲ್ಲಿ ಸಭೆಯನ್ನು ನಡೆಸಿದ್ರು. ಸಭೆಗೆ ಹೋಗಿದ್ದ ಮಾಧ್ಯಮದವರ ಮೇಲೆ ಯತ್ನಾಳ್ ಆಕ್ರೋಶ ಹೊರಬಿತ್ತು. ಸುಮ್ಮನಿರಿಸೋಕೆ ಬಂದ ಬಿಜೆಪಿ ನಾಯಕರ ಮೇಲೂ ಸಿಟ್ಟಾಗಿ ಎದ್ದು ಹೊರಟಾಗ ಪ್ರತಾಪ್ ಸಿಂಹ ಸಮಾಧಾನ ಪಡಿಸಿ ಒಳಗೆ ಕರ್ಕೊಂಡು ಹೋಗಿ ಸಭೆಯನ್ನು ನಡೆಸಿದ್ರು. ನೋಟಿಸ್ ಬಗ್ಗೆ ಹೆಚ್ಚು ಮಾತನಾಡೋದು ಬೇಡ, ಹೋರಾಟ ತಂತ್ರಗಾರಿಕೆ ಪ್ರಯತ್ನದ ಬಗ್ಗೆ ವರಿಷ್ಠರು ಯಾವ ರೀತಿ ತೀರ್ಮಾನ ಮಾಡ್ತಾರೋ ಕಾದು ನೋಡೋಣ ಅನ್ನೋ ನಿರ್ಧಾರಕ್ಕೂ ಯತ್ನಾಳ್ ಟೀಮ್ ಬಂದಿದೆ. ಯತ್ನಾಳ್ ಬಣ ಒಡೆಯಲು ಪಕ್ಷದಲ್ಲೇ ಸಂಚು ನಿಜಾನ? ಎಂಥದ್ದೊಂದು ಪ್ರಶ್ನೆ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ರ ಬಣದಲ್ಲೇ ಚರ್ಚೆಯಾಗ್ತಿದೆ. ಯಾಕಂದ್ರೆ ರೆಬೆಲ್ ಸಭೆಯಲ್ಲಿ ಯಾವಾಗ್ಲೂ ಮುಂಚೂಣಿಯಲ್ಲಿರ್ತಿದ್ದ ರಮೇಶ್ ಜಾರಕಿಹೊಳಿ ಯಾರ ಕೈಗೂ ಸಿಕ್ತಿಲ್ಲ. ಯತ್ನಾಳ್ ಟೀಮ್ನಿಂದ ರಮೇಶ್ ಜಾರಕಿಹೊಳಿ ಬೇರ್ಪಡಿಸಲು ವಿಜಯೇಂದ್ರ ಪ್ಲಾನ್ ಮಾಡಿದ್ರಂತೆ. ವಿಜಯೇಂದ್ರ ಆಪ್ತರೊಬ್ಬರಿಂದ ರಮೇಶ್ ಜಾರಕಿಹೊಳಿ ಭೇಟಿ ಮಾಡಿಸಿ ಮನವೊಲಿಕೆಗೂ ಯತ್ನ ನಡೆದಿದೆ. ವಿಜಯೇಂದ್ರ ತಂತ್ರಗಾರಿಕೆಗೆ ಒಪ್ಪದೆ ಸಂಧಾನಕ್ಕೆ ಬಂದಿದ್ದವರನ್ನು ವಾಪಸ್ ಕಳಿಸಿದ್ರಂತೆ ರಮೇಶ್ ಜಾರಕಿಹೊಳಿ. ವಿಜಯೇಂದ್ರ ನಾಯಕತ್ವ ಒಪ್ಪಲು ಸಾಧ್ಯವೇ ಇಲ್ಲ, ನಾನು ಬರೋದಿಲ್ಲ ಎಂಬ ಸಂದೇಶ ರವಾನಿಸಿದ್ದಾರಂತೆ. ಕುಮಾರ್ ಬಂಗಾರಪ್ಪರನ್ನು ಯಡಿಯೂರಪ್ಪ ಸಂಪರ್ಕ ಮಾಡಿದ್ದು ಯತ್ನಾಳ್ ಟೀಮಿನಿಂದ ಹೊರಬರುವಂತೆ ಕುಮಾರ್ ಬಂಗಾರಪ್ಪಗೆ ಕರೆ ಮಾಡಿದ್ರಂತೆ. ಕುಮಾರ್ ಬಂಗಾರಪ್ಪ ಕೂಡ ನಾನು ಬರೋದಿಲ್ಲ ಎಂಬ ಸಂದೇಶ ಕೊಟ್ಟಿದ್ದು. ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ನಿರ್ಧಾರಕ್ಕೆ ಟೀಮ್ ಸದಸ್ಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮುಂದೆಯೂ ಇದೇ ರೀತಿಯಲ್ಲೇ ಒಟ್ಟಾಗಿರುವ ಶಪಥವನ್ನು ಇವತ್ತಿನ ಸಭೆಯಲ್ಲಿ ಮಾಡಿದ್ದಾರೆ. ವಿಜಯೇಂದ್ರ ವಿಷಯ ಬಿಟ್ಟು ಸಿದ್ಧಾಂತದ ಹೋರಾಟಕ್ಕೆ ಸಿದ್ಧತೆ. ಹೌದು, ವಿಜಯೇಂದ್ರ ವಿಷಯದಲ್ಲಿ ಏನು ಮಾಡಿದ್ರೂ ಮುನ್ನಡೆ ಸಾಧಿಸೋಕೆ ಆಗ್ತಿಲ್ಲ. ಹೀಗಾಗಿ ಹೈಕಮಾಂಡ್ ಮನವೊಲಿಸೋಕೆ ಸದ್ಯಕ್ಕೆ ಪಕ್ಷದ ಸಿದ್ಧಾಂತಕ್ಕೆ ಪೂರಕವಾಗಿರುವ ಹೋರಾಟ ಕೈಗೆತ್ತಿಕೊಳ್ಳಲು ರೆಬೆಲ್ಸ್ಗಳು ಪ್ಲಾನ್ ಮಾಡಿದ್ದಾರೆ. ವಫ್ ಹೋರಾಟದ ನಂತರ ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ಹೋರಾಟ ನಡೆಸಲು ತೀರ್ಮಾನಿಸಿದ್ದು. ಹೋರಾಟದ ರೂಪುರೇಷೆಗಳ ಬಗ್ಗೆ ಇವತ್ತು ಸಮಾಲೋಚನೆ ನಡೆಸಿದ್ರು.
ನಾವು ವಫ್ ವಿರುದ್ಧ ಹೋರಾಟವನ್ನು ಮಾಡಿದ್ದೀವಿ ಹೊರತು ನಾವು ಯಾರನ್ನ ಬದಲಾಯಿಸೋದಕ್ಕೆ ಇನ್ನೊಂದಕ್ಕೆ ಆ ಥರದ ಹೋರಾಟ ಅಲ್ಲ. ಈ ಹೋರಾಟ ಏನಿದ್ರು ವ್ಯವಸ್ಥಿತವಾಗಿ ನಮ್ಮ ರೈತರನ್ನ ಕಾಪಾಡುವಂಥ ಮಠಮಾನ್ಯಗಳು, ದೇವಸ್ಥಾನಗಳು, ಹಿಂದೂಗಳ ಭೂಮಿಯ ರಕ್ಷಣೆಯ ಹೋರಾಟ ಇದಾಗಿತ್ತು. ಇದರ ಆಚೆಗೆ ಬೇರೆ ಯಾವುದೂ ಪಾಲಿಟಿಕ್ಸ್ ಇಲ್ಲ. ಅಕ್ರಮ ಬಾಂಗ್ಲಾದೇಶಿ ವಲಸಿಗರು ಯಾರಿದ್ದಾರೆ ಅವ್ರನ್ನೂ ಪತ್ತೆ ಹಚ್ಚುವಂಥ ಕೆಲಸ ಆಗಬೇಕು. ಹಿಂದೆನೂ ಕೂಡ ಆ ಕೆಲಸ ಆಗಿದೆ ಒಂದಷ್ಟು, ಆದರೆ ಅವನು ವಾಪಸ್ ಕಳಿಸುವಂಥ ಕೆಲಸ ಆಗಿಲ್ಲ. ಅದ್ರ ಬಗ್ಗೆನೂ ಕೂಡ ಮುಂದಿನ ಸಭೆಯಲ್ಲಿ ನಾವು ಖಂಡಿತ ಇದ್ರ ಬಗ್ಗೆ ಒಂದು ಕೂಲಂಕಷವಾಗಿ ಚರ್ಚೆಯನ್ನು ಮಾಡಿ ನಾವು ತೀರ್ಮಾನ ಮಾಡ್ತೀವಿ. ಮನೆಯೊಂದು 3 ಬಾಗಿಲಾಗಿರೋ ಬಿಜೆಪಿಯಲ್ಲಿ ಯಾವುದು ಸರಿಯಿಲ್ಲ ಅನ್ನೋದು ಸ್ಪಷ್ಟ. ಜೊತೆಗೆ ಬಣ ರಾಜಕೀಯ ಸದ್ಯಕ್ಕೆ ಮುಗಿಯೋ ಲಕ್ಷಣಗಳು ಇಲ್ಲ. ಶೀಘ್ರದಲ್ಲೇ ರಾಜ್ಯಕ್ಕೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಬರ್ತಾರೆ. ಬಂದ ಮೇಲೆ ಬಿಜೆಪಿಯಲ್ಲಿ ಒಂದಷ್ಟು ಬದಲಾವಣೆ ಆಗಬಹುದು. ಅಲ್ಲಿಯವರೆಗೂ ಬಡಿದಾಟಕ್ಕೆ ಬ್ರೇಕ್ ಬೀಳಲ್ಲ ಅನ್ನೋದಂತೂ ಸ್ಪಷ್ಟವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಅಂತೂ 12 ದಿನಗಳ ಬಳಿಕ ದೆಹಲಿಯಲ್ಲಿ ಬಿಜೆಪಿ ಸರ್ಕಾರ ಟೇಕ್ ಆಫ್ ಆಗಿದೆ. ಇವತ್ತು ಮುಖ್ಯಮಂತ್ರಿಯಾಗಿ ರೇಖಾ ಗುಪ್ತಾ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಇವರೊಂದಿಗೆ 6 ಶಾಸಕರು ಸಚಿವರಾಗಿ ಪದಗ್ರಹಣ ಮಾಡಿಕೊಂಡಿದ್ದಾರೆ. ಅದ್ದೂರಿ ಸಮಾರಂಭಕ್ಕೆ ಪ್ರಧಾನಿ ಮೋದಿ ಸೇರಿದಂತೆ ಗಣ್ಯರು ಸಾಕ್ಷಿಯಾದರು. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಬಿಜೆಪಿ ದರ್ಬಾರ್ ಶುರುವಾಗಿದೆ. ದೆಹಲಿಯ ಮುಖ್ಯಮಂತ್ರಿಯಾಗಿ ಇವತ್ತು ರೇಖಾ ಗುಪ್ತಾ ದೆಹಲಿಯಲ್ಲಿ 4ನೇ ಮಹಿಳಾ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ರಾಮಲೀಲಾ ಮೈದಾನದಲ್ಲಿ ನಡೆದ ಅದ್ಧೂರಿ ಸಮಾರಂಭದಲ್ಲಿ ಈಶ್ವರನ ಹೆಸರಲ್ಲಿ ರೇಖಾ ಗುಪ್ತಾ ಪ್ರತಿಜ್ಞಾವಿಧಿ ಸ್ವೀಕರಿಸಿದ್ರು. ಲೆಫ್ಟಿನೆಂಟ್ ಗವರ್ನರ್ ವಿನಯ್ ಕುಮಾರ್ ಸಕ್ಸೇನಾ ಪ್ರಮಾಣ ವಚನ ಬೋಧಿಸಿದ್ರು. मैं रेखा गुप्ता ईश्वर की शपथ लेती हूं कि मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूंगी. ರೇಖಾ ಗುಪ್ತಾ ಅವರೊಂದಿಗೆ ಪರ್ವೇಶ್ ವರ್ಮಾ, ಆಶೀಶ್ ಸೂದ್, ಮುಜಿಂದರ್ ಸಿಂಗ್ ಸಿರ್ಸಾ, ಕಪಿಲ್ ಮಿಶ್ರಾ, ರವೀಂದರ್ ಇಂದ್ರಜ್ ಸಿಂಗ್ ಮತ್ತು ಪಂಕಜ್ ಸಿಂಗ್ ದೆಹಲಿಯ ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. परवेश साहिब सिंह ईश्वर की शपथ लेता हूं कि मैं विधि द्वारा स्थापित कि कानून वालों स्थापित भारत के संविधान के प्रति मैं भारत की प्रभुता और अखंडता श्रद्धा पूर्वक शुद्ध अंतःकरण से निर्माण करूंगा. ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ, ಕೇಂದ್ರ ಸಚಿವರು, ಬಿಜೆಪಿ ಆಡಳಿತ ಇರೋ ರಾಜ್ಯಗಳ ಸಿಎಂಗಳು, ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಭಾಗಿಯಾಗಿ ನೂತನ ಸರ್ಕಾರಕ್ಕೆ ಶುಭ ಹಾರೈಸಿದ್ರು. ಪ್ರಮಾಣ ವಚನ ಸ್ವೀಕಾರದ ಬಳಿಕ ಸಿಎಂ ಅಧಿಕೃತ ಕಚೇರಿಗೆ ತೆರಳಿದ ರೇಖಾ ಗುಪ್ತಾ ವಿಕಸಿತ ದೆಹಲಿಗಾಗಿ ನಿಷ್ಠೆಯಿಂದ ಕೆಲಸ ಮಾಡುವುದಾಗಿ ಹೇಳಿದ್ರು. मिशन विकसित दिल्ली का है, उसको पूरा करने के लिए लगातार काम किया जाएगा. एक भी दिन उसमें से व्यर्थ नहीं होगा और एक एक कमिटमेंट जो हमारी दिल्ली से है उसे पूरा करेंगे. ದೆಹಲಿ ನೂತನ ಸಿಎಂ ರೇಖಾ ಗುಪ್ತಾ ಅವರಿಗೆ ಪ್ರಧಾನಿ ಮೋದಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಅಭಿನಂದಿಸಿದ್ದಾರೆ. ರೇಖಾ ಗುಪ್ತಾ ಅವರು ತಳಮಟ್ಟದಿಂದ ಬೆಳೆದು ಬಂದವರು. ಕ್ಯಾಂಪಸ್ ರಾಜಕೀಯ, ರಾಜ್ಯ ಸಂಘಟನೆ, ಪುರಸಭೆ ಆಡಳಿತದಲ್ಲಿ ಸಕ್ರಿಯರಾಗಿದ್ದಾರೆ ಮತ್ತು ಈಗ ಶಾಸಕಿ ಹಾಗೂ ಮುಖ್ಯಮಂತ್ರಿ ಆಗಿದ್ದಾರೆ. ದೆಹಲಿಯ ಅಭಿವೃದ್ಧಿಗಾಗಿ ಅವರು ಮತ್ತಷ್ಟು ಉತ್ಸಾಹದಿಂದ ಕೆಲಸ ಮಾಡುತ್ತಾರೆ ಎಂಬ ವಿಶ್ವಾಸ ನನಗಿದೆ. ಅವರ ಅಧಿಕಾರಾವಧಿ ಫಲಪ್ರದವಾಗಲಿ ಎಂದು ಹಾರೈಸುವೆ. ದೆಹಲಿ ಬಿಜೆಪಿ ಮಾಜಿ ಅಧ್ಯಕ್ಷ ವಿಜೇಂದ್ರ ಗುಪ್ತಾ ಅವರು ವಿಧಾನಸಭಾ ಸ್ಪೀಕರ್ ಆಗುವುದು ಬಹುತೇಕ ಖಚಿತವಾಗಿದೆ. ಉಪಸಭಾಪತಿ ಹುದ್ದೆಗೆ ಮೋಹನ್ ಸಿಂಗ್ ಬಿಷ್ಟ್ ಅವರ ಹೆಸರನ್ನು ಘೋಷಿಸಲಾಗಿದೆ. ಒಟ್ಟಾರೆ 26 ವರ್ಷಗಳ ಬಳಿಕ ದೆಹಲಿಯಲ್ಲಿ ಕೇಸರಿ ಯುಗ ಆರಂಭವಾಗಿದ್ದು, ಡಬಲ್ ಇಂಜಿನ್ ಸರ್ಕಾರದ ಸ್ಪೀಡ್ ಹೇಗಿರುತ್ತೆ ಕಾದು ನೋಡಬೇಕು. ಅಂದಹಾಗೆ ಪ್ರಮಾಣ ವಚನ ಸಮಾರಂಭದಲ್ಲಿ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಕೈ ಹಿಡಿದು ಪ್ರಧಾನಿ ಮೋದಿ ನಗುನಗುತ್ತಾ ಮಾತಾಡಿದ್ರು. ಕೇಸರಿ ಉಡುಪಿನಲ್ಲಿದ್ದ ಪವನ್ರನ್ನ ನೋಡಿದ ಮೋದಿ, ನೀನು ಮತ್ತೊಬ್ಬ ಯೋಗಿ ಆದಿತ್ಯನಾಥ್ ಆಗ್ತಿದ್ಯಾ, ಹಿಮಾಲಯಕ್ಕೆ ಹೋಗ್ತಿದ್ಯಾ ಅಂತ ಕೇಳಿದ್ರು ಅಂತೆಲ್ಲ ಜನ ಕಮೆಂಟ್ ಮಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಭಾರತವನ್ನು ಆರ್ಥಿಕ, ಸಾಮಾಜಿಕ, ರಾಜಕೀಯವಾಗಿ ಅಸ್ಥಿರಗೊಳಿಸಲು ವಿದೇಶದಿಂದ ಹಣ ಬರ್ತಾ ಇದೆ ಅನ್ನುವಂತಹ ಆರೋಪವನ್ನು ಪದೇ ಪದೇ ರಾಜಕೀಯವಾಗಿ ಮಾಡಲಾಗ್ತಾ ಇದೆ. ಇದೊಂದು ಸಂಚು ನಡೀತಾ ಇದೆ ಅನ್ನುವಂಥದ್ದನ್ನು ಕೂಡ ಲೋಕಸಭೆ ಚುನಾವಣೆಯ ಹೊತ್ತಲೇ ಪ್ರಧಾನಿ ಮೋದಿಯವರು ಈ ಗಂಭೀರ ಆರೋಪವನ್ನು ಮಾಡಿದರು. ಈ ಆರೋಪಗಳಿಗೆ ಇವತ್ತು ಡೊನಾಲ್ಡ್ ಟ್ರಂಪ್ ಕೂಡ ಒಂದಿಷ್ಟು ಸಾಕ್ಷಿಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಭಾರತಕ್ಕೆ ಕೊಟ್ಟಿದ್ದ ಎಲೆಕ್ಷನ್ ಅನುದಾನಕ್ಕೆ ಟ್ರಂಪ್ ಕತ್ತರಿ ಹಾಕಿದ್ದಾರೆ.
2024 ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಪ್ರಧಾನಿ ಮೋದಿ ಗಂಭೀರ ಆರೋಪ ಮಾಡಿದ್ರು. ಭಾರತದಲ್ಲಿ ಚುನಾವಣಾ ಫಲಿತಾಂಶದ ಮೇಲೆ ಪ್ರಭಾವ ಬೀರಲು ಭಾರತಕ್ಕೆ ವಿದೇಶದಿಂದ ಹಣ ಬರ್ತಿದೆ ಅಂತ, ಬಿಜೆಪಿ ಅಧಿಕಾರಕ್ಕೆ ಬರುವುದನ್ನ ತಡೆಯಲು ವಿದೇಶಿ ಶಕ್ತಿಗಳು ಪ್ರಯತ್ನಿಸುತ್ತಿವೆ ಅಂತ ಹೇಳಿದ್ರು. ಈಗ ಅದು ನಿಜ ಅನ್ನಿಸ್ತಿದೆ. ಫ್ಲೋರಿಡಾದ ಮಿಯಾಮಿಯಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತಾಡ್ತಾ ಭಾರತದಲ್ಲಿ ಬೇರೊಬ್ಬರ ಸರ್ಕಾರವನ್ನ ಅಸ್ತಿತ್ವಕ್ಕೆ ತರಲು ಜೋ ಬೈಡನ್ ಆಡಳಿತ ಪ್ರಯತ್ನ ನಡೆಸಿತ್ತು ಅಂತ ಅಚ್ಚರಿ ಹೇಳಿಕೆ ಕೊಟ್ಟಿದ್ದಾರೆ ಟ್ರಂಪ್. ಈ ವಿಷಯವನ್ನ ಪ್ರಧಾನಮಂತ್ರಿ ಮೋದಿಯವರ ಗಮನಕ್ಕೂ ತರೋದಾಗಿ ಟ್ರಂಪ್ ಹೇಳಿದ್ದಾರೆ. $21 million for voter turnout in India. What do we need to spend $21 million for voter turnout in India? The Indian government, because when we hear that Russia spent about $2 in our country, it was a big deal, right? They took some internet ads for $2,000. This is a total breakthrough. $21 million for India elections. ಭಾರತಕ್ಕೆ ಕೊಡ್ತಿದ್ದ $21 ಮಿಲಿಯನ್ ನೆರವಿಗೆ ಕತ್ತರಿ. ಮತದಾರರ ಮತದಾನದ ಪ್ರಮಾಣ ಹೆಚ್ಚಿಸೋಕೆ ಅಮೆರಿಕ $21 ಮಿಲಿಯನ್ ಹಣ ಖರ್ಚು ಮಾಡ್ತಿತ್ತು. ಈ ಹಣಕ್ಕೂ ಇವತ್ತಿನಿಂದಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕತ್ತರಿ ಹಾಕಿದ್ದಾರೆ. ಭಾರತದ ಎಲೆಕ್ಷನ್ಗೆ ನಾವ್ಯಾಕೆ $21 ಮಿಲಿಯನ್ ಖರ್ಚು ಮಾಡಬೇಕು ಅಂತ ಬಹಿರಂಗವಾಗಿ ಗುಡುಗಿದ್ರು ಟ್ರಂಪ್. बीते कुछ समय से भारत के विरुद्ध भांति भांति के षड्यंत्र चल रहे हैं. भारत के लोकतंत्र को, भारत के अर्थतंत्र को, भारत के सामाजिक ताने बाने को कमजोर करने के लिए अंतर्राष्ट्रीय साजिशें हो रही है. मैं बहुत जिम्मेदारी के साथ मेरे प्यारे देशवासियों से कह रहा हूं कि कांग्रेस जैसी राष्ट्रीय पार्टी इस खेमे में शामिल है. And $21 million for voter turnout in India. What do we need to spend $21 million for voter turnout in India? Wow, $21 million. I guess they were trying to get somebody else elected. Well, we ought to tell the Indian government, because when we hear that Russia spent about $2 in our country, it was a big deal, right? They took some internet ads for $2,000. This is a total breakthrough. $21 million for India elections. शायद पहला पार्लियामेंट का सत्र है कि जिसके 1-2 दिन पहले कोई विदेशी चिंगारी नहीं प्रगटी है. विदेश में से आग लगाने की कोशिश रही हुई है. 14 से देख रहा हूं, हर सत्र के पहले शरारत करने के लिए लोग तैयार बैठते थे. ये पहला सत्र में पिछले 10 साल के बाद देख रहा हूं कि जिसमें किसी भी विदेशी कोने से कोई चिंगारी नहीं हुई. ಲೋಕಸಭೆ ಚುನಾವಣೆ ಹೊತ್ತಲ್ಲಿ ಮೋದಿಯವರು ಹೇಳಿದ್ದಕ್ಕೂ ಈಗ ಡೊನಾಲ್ಡ್ ಟ್ರಂಪ್ ಕೊಟ್ಟಿರೋ ಹೇಳಿಕೆಗೂ ಜನವರಿ 31ರ ಬಜೆಟ್ ಅಧಿವೇಶನದಲ್ಲಿ ಮೋದಿ ವಿದೇಶಿಗರ ಕೈವಾಡ ತಗ್ತಾ ಇದೆ ಅಂತಿರೋದಕ್ಕೂ ತಾಳೆ ಆಗ್ತಿದೆ. ಅದೇನೇ ಇರಲಿ, ಜಗತ್ತಿನ ಬಹುತೇಕ ರಾಷ್ಟ್ರಗಳಿಗೆ ಅಮೆರಿಕ ಸಾಮಾಜಿಕ ಕಾರ್ಯಕ್ರಮದಡಿ ಪ್ರತಿ ವರ್ಷ $4,212 ಕೋಟಿ ನೆರವು ಕೊಡ್ತಿತ್ತು. ಈಗ ಟ್ರಂಪ್ ಸರ್ಕಾರ ಎಲ್ಲವನ್ನು ರದ್ದುಗೊಳಿಸಿದೆ. ಇದರಲ್ಲಿ ಭಾರತದಲ್ಲಿ ಮತದಾನ ಪ್ರಮಾಣ ಹೆಚ್ಚಿಸಲು $21 ಮಿಲಿಯನ್ ಅಂದ್ರೆ ಹತ್ರ $180 ಕೋಟಿ ಅನುದಾನವನ್ನ ಟ್ರಂಪ್ ತಡೆದಿದ್ದಾರೆ. ಆದರೆ ಜೋ ಬೈಡೆನ್ ಆಡಳಿತ ಭಾರತದಲ್ಲಿ ಬೇರೊಬ್ಬರ ಸರ್ಕಾರವನ್ನ ಅಸ್ತಿತ್ವಕ್ಕೆ ತರಲು ಪ್ರಯತ್ನ ನಡೆಸಿತ್ತು ಅನ್ನೋ ಮಾತು ಅಚ್ಚರಿ ಹುಟ್ಟಿಸಿದೆ. ಜೊತೆಗೆ ಭಾರತದಲ್ಲಿ ಚರ್ಚೆ ಹುಟ್ಟು ಹಾಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮಂಡ್ಯ ಜಿಲ್ಲೆಯಲ್ಲಿರುವ ಹುಟ್ಟೂರು ಭೂಕನಕೆರೆ ಗ್ರಾಮಕ್ಕೆ ಮಾಜಿ ಸಿಎಂ ಯಡಿಯೂರಪ್ಪ ಭೇಟಿ ನೀಡಿದ್ರು. ಸಹೋದರಿಯ ಆರೋಗ್ಯವನ್ನ ವಿಚಾರಿಸಿದ್ರು. ಬಳಿಕ ಮನೆದೇವರು ಕಾಪನಹಳ್ಳಿ ಶ್ರೀ ಸ್ವತಂತ್ರ ಸಿದ್ಧಲಿಂಗೇಶ್ವರ ದೇಗುಲದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು. ದೇಶದ ಪ್ರತಿಯೊಬ್ಬ ದಲಿತನು ಅಂಬೇಡ್ಕರ್ ಇದ್ದಂತೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ರಾಯ್ಬರೇಲಿಯಲ್ಲಿ ಬಿಜೆಪಿ ವಿರುದ್ಧ ಕಿಡಿಕಾರಿರುವಂತಹ ರಾಹುಲ್ ಗಾಂಧಿ ಸಂವಿಧಾನವನ್ನ ಬದಲಾಯಿಸುವ ಷಡ್ಯಂತ್ರ ನಡೆಯುತ್ತಿದೆ, ದಲಿತರು ಸುಶಿಕ್ಷಿತರು ಮತ್ತು ಸಂಘಟಿತರಾಗಬೇಕು ಅಂತ ಕರೆ ನೀಡಿದ್ರು. ಮಹಾರಾಷ್ಟ್ರ ಡಿಸಿಎಂ ಏಕನಾಥ್ ಶಿಂಧೆ ಅವರಿಗೆ ಬಾಂಬ್ ಬೆದರಿಕೆಯ ಕರೆ ಬಂದಿದೆ. ಅನಾಮಧೇಯ ವ್ಯಕ್ತಿಗಳು ಶಿಂಧೆ ಕಾರು ಸ್ಫೋಟಿಸುವುದಾಗಿ ಬೆದರಿಕೆ ಹಾಕಿದ್ದಾರೆ. ಈ ಹಿನ್ನೆಲೆ ಏಕನಾಥ್ ಶಿಂಧೆ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಪಾಕಿಸ್ತಾನ ಉಗ್ರರು ಅಡಗಿರುವ ಬಗ್ಗೆ ಗುಪ್ತಚರ ಇಲಾಖೆ ಮಾಹಿತಿಯನ್ನು ಕೊಟ್ಟಿದೆ. ಲಷ್ಕರ್ ಎ ತೊಯ್ಬಾದ 70ರಿಂದ 80 ಉಗ್ರರು ಇದ್ದಾರೆ ಎನ್ನಲಾಗಿದೆ. ಪುಲ್ವಾಮಾ, ಅನಂತನಾಗ್, ದೋಡಾ, ಪೀರ್ ಪ್ರಾಂಚಲ್ ಪ್ರದೇಶದಲ್ಲಿ ಭದ್ರತಾ ಪಡೆಗಳು ಹೆಚ್ಚಿನ ನಿಗಾ ವಹಿಸಿವೆ.
ಫೆಬ್ರವರಿ 26ರವರೆಗೆ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೆಯಲಿದೆ. ಉತ್ತರ ಪ್ರದೇಶದ ಜೈಲುಗಳಲ್ಲಿರುವ 90,000ಕ್ಕೂ ಅಧಿಕ ಕೈದಿಗಳಿಗೆ ಪುಣ್ಯ ಸ್ನಾನ ಮಾಡಿಸೋಕೆ ಯೋಗಿ ಸರ್ಕಾರ ನಿರ್ಧರಿಸಿದೆ. ಜೈಲುಗಳಲ್ಲೇ ನಾಳೆ ಬೆಳಗ್ಗೆ ಗಂಗಾಜಲದಿಂದ ಪುಣ್ಯ ಸ್ನಾನಕ್ಕೆ ವ್ಯವಸ್ಥೆ ಮಾಡಲಾಗ್ತಿದೆ. ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ಮದುವೆ ಶಾಮಿಯಾನಗಳಿಂದ ಸಂಗ್ರಹಿಸುತ್ತಿದ್ದ ಗೋದಾಮು ಸುಟ್ಟು ಕರಕಲಾಗಿವೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ನಾಶವಾಗಿವೆ. ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮ್ 9. ಈಗ ಒಳನೋಟ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.